ಸಾವಿಂದಾಗಿ ಯಾರಿಗೂ ನೋವು ಆಗಬಾರ್ದು ಅನ್ನೋ ಕಾರಣಕ್ಕೆ ಲಕ್ಷ್ಮಿ ಯಾರಿಗೂ ಹೇಳ್ದೆ ಕೇಳ್ದೆ ಈ ಮನೆ ಬಿಟ್ಟು ಹೋದ್ಲು. ಅದರಿಂದಾಗಿ ಈಗಾಗಲೇ ಈ ಮನೆ ಸ್ಮಶಾನ ಆಗಿದೆ. ಹಿರಿ ಮಗಳಾಗಿರೋ ನೀನು ಈ ಮನೆನ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆಯಲ್ಲಿ ನಾವು ಶಿರಡಿಗೆ ಹೋದ್ವಿ. ಆದ್ರೆ ನೀನ್ ಮಾಡಿದ್ದೇನು? ಈ ಸಂಸಾರನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ಲಕ್ಷ್ಮಿಗೆ ನಾನು ಮಾತು ಕೊಟ್ಟಿದ್ದೆ. ಅದನ್ನ ಉಳಿಸ್ಕೊಳಕ್ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದೇ ಕಾರಣ ಸಾಕು. ಲಕ್ಷ್ಮಿ ಸಾಯ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಆದ್ರೆ ಅವಳಿಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಾನ್ ಸೋತು ಹೋದೆ. ಇಷ್ಟಕ್ಕೆಲ್ಲ ಕಾರಣ ನೀನೆ. ವೀರಮ್ಮ, ನಾನು ಯಾವತ್ತೂ ಈ ಕುಟುಂಬಕ್ಕೆ ಕೆಟ್ಟ ಹೆಸರು ತರಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ. ನಾನು ನಿಜವಾಗ್ಲೂ ಲಕ್ಷ್ಮಣ್ ಕರ್ಕೊಂಬರಕ್ಕೆ ಹೋಗಿದ್ದು. ಮತ್ಯಾಕೆ ರಾಮನಗರ ಕಡೆ ಹೋಗಿದ್ದೆ? ಅಲ್ಲಮ್ಮ, ನೋಡು, ಸತ್ಯ ಗೊತ್ತಾದ್ಮೇಲೆ ಅದನ್ನ ಮುಚ್ಚಿಡೋದಕ್ಕೆ ಸುಳ್ಳಿನ ಹೊದಿಕೆ ಒದಿಸ್ಬೇಡ. ವೀರಮ್ಮ, ನಾನು ಹೇಳ್ತಿರೋದು ನಿಜ. ನಾನು ಲಕ್ಷ್ಮಣ್ ಕರ್ಕೊಂಬರಕ್ಕೆ ಹೋಗಿದ್ದು. ನಾನು ಯಾವ ತಪ್ಪು ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ನಿಮ್ಗಿನ್ನೂ ನಂಬಿಕೆ ಬರ್ತಿಲ್ಲ ಅಂದರೆ ನಾನು ಈಗಲೇ ಸಾಯಿನಾಥನ ಮೇಲೆ ಆಣೆ ಮಾಡ್ತೀನಿ.